ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಬೆಂಡೆಕಾಯಿ ಕುರ್ಕುರಿ ಮಾಡಿಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯೋಣ. ಅದಕ್ಕಿಂತ ಮುಂಚೆ ಈ ರೆಸಿಪಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೀ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ನಾವೇನು ಜಾಸ್ತಿ ವಿಡಿಯೋ ಅಂದರೆ ತುಂಬ ಲಾಂಗ್ ಟೈಮ್ ವಿಡಿಯೋ ಹಾಕಲ್ಲ, ಸ್ವಲ್ಪನೇ ಒಂದು 10 ನಿಮಿಷ 10 ನಿಮಿಷ ಹಾಕೋದು ಹೆಚ್ಚು, 7 ನಿಮಿಷ 8 ನಿಮಿಷ ಅಷ್ಟೇ ಫ್ರೆಂಡ್ಸ್. ಒಬ್ಬರಿಗೆ ಕಾಫಿ, ಇನ್ನೊಬ್ಬರಿಗೆ ಪ್ರೋಟೀನ್ ಪೌಡ್ರ್, ಮಿಲ್ಕು. ಹಾಗೆ ಮನೇಲೂ ಎಲ್ಲರಿಗೂ, ನಮ್ಮ ಮನೇಲಿ ಅಂತಲ್ಲ ಪ್ರತಿಯೊಬ್ಬರು ಮನೇಲೂ ಅಷ್ಟೇ ಅಲ್ವಾ, ಒಬ್ರೊಬ್ರಿಗೆ ಒಂದೊಂದು ಥರ ಇದ್ದೇ ಇರುತ್ತೆ. ಹಾಗೆಯೇ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಕುರ್ಕುರಿ ಮಾಡಬೇಕು ಅಂತ ಅಂದ್ಕೊಂಡು ಆ ರೆಸಿಪಿಗಳನ್ನ ಮಾಡೋಣ ಬನ್ನಿ. ಏನು ಅದಕ್ಕೆ ಕುರ್ಕುರಿ ರೆಸಿಪಿನೇ ಹೇಳಿಲ್ಲ, ಆಲೇ ಇವರು ಕುರ್ಕುರಿ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಸ್ಟಾರ್ಟಿಂಗೇ ರೆಸಿಪಿ ಹೇಳೋಕ್ಕಾಗಲ್ವಲ್ಲ, ನಿಮ್ಮನ್ನ ಫಸ್ಟು ವೆಲ್ಕಮ್ ಮಾಡಬೇಕು. ವೆಲ್ಕಮ್ ಮಾಡಿ ನಿಮ್ಮ ಹತ್ರ ಒಂದೆರಡು ಮಾತಾಡಬೇಕು. ಅದಾದಮೇಲೆ ಅಲ್ವಾ ಫ್ರೆಂಡ್ಸ್ ರೆಸಿಪಿ ಹೇಳೋಕ್ಕಾಗೋದು. ಹಾಗೆ ನನ್ನ ಫ್ರೆಂಡಿಗೆ ಹುಷಾರಿಲ್ವಂತೆ, ನನ್ನ ಫ್ರೆಂಡ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಬನ್ನಿ ಮುಂದಿನ ವಿಷಯ ಅದನ್ನು ನೋಡೋಣ. ಫಸ್ಟು ಬೆಂಡೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ತೊಳ್ಕೊಂಡು ಸಣ್ಣಕ್ಕೆ ಉದ್ದುದ್ದು ಕಟ್ಕೋಬೇಕು. ಏನು ಗೊತ್ತಾ ಫ್ರೆಂಡ್ಸ್, ವೀಡಿಯೋ ಮಾಡ್ತಿದ್ದೆ ಅಷ್ಟೊತ್ತಲ್ಲಿ ನನ್ನ ಮಗಳು ಫೋನ್ ತೊಗೊಂಡೋಗ್ಬಿಟ್ಲು. ಅದು ಪೂರ್ತಿ ರೆಸಿಪಿ ನಾನು ಬಾಯಲ್ಲೇ ಹೇಳ್ತೀನಿ. ಈ ಥರ ಲೇಯರ್ ಥರ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಅರಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಚೆಂದ ಕಲಿಸ್ಕೊಬೇಕು. ಒಂದು ಸ್ಪೂನ್ ಇಲ್ಲ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆಂದ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಿ. ಇದು ಮತ್ತೆ ನಾನು ಒಂದು ಸ್ವಲ್ಪ ಅವಳಿಗೆ ವೀಡಿಯೋಗೋಸ್ಕರ ಹೇಳಿದೆ, ಆದರೆ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಮತ್ತೆ ಸರಿ ಹೋಗೋದಿಲ್ಲ ಹಂಗೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನಿಮಗೋಸ್ಕರ ತೋರ್ಸೋಕೆ ಹೋದೆ. ಆದರೂ ಬೇಡ ಬಿಡು, ಸುಮ್ಮನೆ ಯಾಕೆ, ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಯಾರು ತಿಂದೇ ಇದ್ದಂಗೆ ವೇಸ್ಟ್ ಆಗೋಗುತ್ತೆ. ನನ್ನ ಮಗಳು ಅಷ್ಟೊತ್ತಿಗೆ ಫೋನ್ ಆ ಕಡೆ ತೊಗೊಂಡೋಗ್ಬಿಟ್ಲಾ, ಆ ಕಡೆ ತೊಗೊಂಡೋಗಿ ಈ ಕಡೆ ಬರೋಷ್ಟೊತ್ತಲ್ಲಿ ಅದು ಅಷ್ಟು ಬೇಗ ಮರ್ತೋಗ್ಬಿಟ್ಟಿದ್ದೀನಿ. ಅದು ಎಷ್ಟು ಮರು ಇದೆ ನೋಡಿ, ಹಾಗೆ ಮರ್ತೋಗ್ಬಿಡ್ತೀನಿ ನಾನಂತೂ. ಹಂಗಾಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಾನೇ ಹಿಂಗೆ ಹೇಳಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲನೂ ಅದೇ ಉಪ್ಪು ಹಾಕಬೇಕು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಅರಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. 1 ಸ್ಪೂನು ಕಾರ್ನ್ಫ್ಲೋರ್ಗೆ 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಇನ್ನೆಲ್ಲನೂ ನಿಮ್ಮ ಅಳತೆ ಪ್ರಕಾರ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಎಲ್ಲನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋಣ, ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಬಿಟ್ಬಿಟ್ಟು ಎಣ್ಣೆ ಕಾಯ್ದ್ಮೇಲೆ ಸಣ್ಣ ಉರಿ ಸಣ್ಣ ಮಾಡ್ಕೊಂಡು ಬೇಯಿಸಿದ್ರೆ ಕರಮ್ ಅಂತ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ಅದ್ರ ಜೊತೆಗೆ ನಾವು ಕಾಫಿ ಮಾಡ್ಕೊಂಡಿದ್ದೀವಿ. ಹಂಗೇ ನಮ್ಮನೇಲಿ ಪ್ರೋಟೀನ್ ಪೌಡ್ರು ಕುಡಿಯೋರಿಗೆ ಪ್ರೋಟೀನ್ ಪೌಡ್ರು ಕೂಡ ರೆಡಿಯೇ ಮಾಡಿಕೊಂಡೆ. ಮತ್ತು ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಯಾಕೋ ತಲೆನೋವು ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ. ಅಂದರೆ ಅವಳಿಗೆ ಕೆಳಗಡೆ ಕೂತ್ಕೊಂಡು ಮೇಲೆ ಎದ್ದೇಳಕ್ಕೆ ಹೋದರೆ ತಲೆನೋವ್ತಾ ಇದೆಯಂತೆ. ಅವಳು ಹಂಗೆ ಮಾತಾಡ್ತಿದ್ದಾಳೆ. ಅದನ್ನು ನಾನು ಹಾಗೆ ಕೆಲಸ ಮಾಡ್ತಾ ಸ್ಪೀಕರ್ ಆನ್ ಮಾಡಿಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಅವಳು ಮಾತಾಡೋದನ್ನು ಕೇಳಿಸ್ಕೊಳ್ಳಿರಂತೆ. ಬನ್ನಿ ಮುಂದಿನ ವೀಡಿಯೋದಲ್ಲಿ. ಅದು ಹೇಗೆ ಅಂದರೆ, ಇವಾಗ ನಾನೇ ಅಂತಲ್ಲ, ಎಲ್ಲರೂ ಅಷ್ಟೇ, ಹೆಣ್ಮಕ್ಳು ಏನಾದ್ರು ಕೆಲಸ ಮಾಡುವಾಗ ಫೋನು ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ ಬಿಟ್ಬಿಡ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ನಾನು ಅಷ್ಟೇ ಹಾಗೇ ಮಾಡೋದು. ನನ್ನ ಫ್ರೆಂಡು ಮಾತಾಡ್ತಿದ್ಲು, ಆಗೋಕ್ಕೆ ನಾನು ಫೋನು ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ ಬಿಟ್ಬಿಟ್ಟೆ. ಅವಳ ಹತ್ರ ಮಾತಾಡ್ಕೊಂಡು ಹಾಗೇ ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡಬೇಕಾಗಿತ್ತು, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬನ್ನಿ ಫ್ರೆಂಡ್ಸ್, ಕೇಳಿರಂತೆ ನೀವೂ. ಹಾಂ 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 ಏನು ಮಾಡೋದು, ಹಾಂ ಆದರೂ ಎಲ್ಲದರಲ್ಲೂ ನಾರ್ಮಲ್ಲೇ. ಹಾಂ ಪಿತ್ತ ಜಾಸ್ತಿ ಆಗಿತ್ತಾ? ಈ ಒಟ್ಲ ಏನು ಡಾಕ್ಟ್ರಿಗೆ ಗೊತ್ತಿರುತ್ತಲ್ಲಮ್ಮ, ಅಲ್ವ, ಡಾಕ್ಟ್ರಿಗಿಂತ ಗೊತ್ತಿರುತ್ತಾ ಎಲ್ಲ ರಿಪೋರ್ಟ್ ನಾರ್ಮಲ್ ಐತೆ ಅಂದರೆ. ಸ್ಕ್ಯಾನೇ ಹಂಗೆ ಮಾಡಿಸಿದ್ದಾರೆ, ಬ್ರೈನ್ ಒಂದು ಮಾಡಿಸಿದ್ರು, ಬ್ರೈನಲ್ಲಿ ಏನೋ ಪ್ರಾಬ್ಲಮ್ ಆಗೈತೆ ಅಂತ. ಹಾಂ ಏನು ಗೊತ್ತಾ, ಬೆಳಗ್ಗೆ ಅರ್ಲಿ ಮಾರ್ನಿಂಗು ಇವಾಗ ನೋಡಿ ಟಾಯ್ಲೆಟ್ ಹೋದ್ರೆ ಟಾಯ್ಲೆಟ್ ಹೋಗೋಕ್ಕಾಗಲ್ಲ. ಹಾಂ ಏಕೆ? ಹೋಯ್ತು ಅಂದರೆ ಹಾಂ ಕುತ್ಕೊಂಡ್ರೆ
ಹಾಂ ಟಾಯ್ಲೆಟ್ ಹೋಗಕ್ ಕುತ್ಕೊಂಡ್ರೆ ಸಾಕು ಹೊಡಿಯೋಕ್ ಸ್ಟಾರ್ಟ್ ಆಗುತ್ತೆ. ಬಗ್ಗದ್ರೆ ಆಮೇಲೆ ವಾಶ್ರೂಮ್ ಹೋಗಕ್ಕಾಗಲ್ಲ, ವಾಶ್ರೂಮ್ ಹೋಗಕ್ಕಾಗಲ್ಲ. ಅಲ್ಲಿ ಹೋಗಿ ಇದು ಮಾಡಿದ್ರೆ ಹೋಗೋದಾಗ ಹೊಡಿಯೋಕ್ ಸ್ಟಾರ್ಟ್ ಆದ್ರೆ ಬಿಡೋದೇ ಇಲ್ಲ. 1 hour 2 hour 3 hour ಮುಂದೆ ಹೊಡಿಯೋಕ್ಕೆ ಸುಸ್ತಾಗುತ್ತೆ. ಏನ್ ಮಾಡ್ಬೇಕು ಏನಮ್ಮ ಹಿಂಗಾದ್ರೆ ಏನೋ ಸಮಸ್ಯೆನೇ ಹಾಂ ಅಷ್ಟೊಂದು ತಲೆನೋವು ಇದ್ದಾಗ ತಲೆನೋವೇ ಹಾಂ ತಲೆನೋವು. ಸಮಸ್ಯೆ ಇದ್ದಾಗ ಸಮಸ್ಯೆಗಳಿದ್ದಾಗ ಅದೇ ನೆಮ್ಮದಿಗಿದ್ದಾಗಲೇ ಬರೋದು. ನೋಡ್ಬೇಕು, ಕಂಡವ್ರ ನೋಡ್ಬೇಕು, ಚಕ್ರಿ ಮಾಡಕ್ ಬೇಕಲ್ಲ. ಅದೇ ಅದೇ ನನ್ ಅಲ್ಲ ನೆನಪಾಗಿ ಇವಾಗ ತಿನ್ಕೊಂಡಿರೋಣ ಅಂತ ಅವಾಗೆಲ್ಲ ಬರೀ ಸತ್ತಿದ್ದೆ ಆಯ್ತಲ್ಲ, ಕಂಡವ್ರು ನೋಡಿದ್ದೆ ಆಯ್ತು ನಮ್ ಜೀವನ ಪೂರ್ತಿ ಅಂತ. ಅದೇ ಅನ್ನೋಷ್ಟೊತ್ತಿಗೆ ಇವಾಗ ಬಂದು ಇದ್ ಕೂತೈತೆ ಕಣಮ್ಮ, ಏನಮ್ಮ ಮಾಡೋದು. ಅದೇ ಏನು ಹಿಂಗ ಯಾವಾಗಲೂ ಸ್ವೆಟರ್ ಬಾಣಂತಿ ತರ ಸ್ವೆಟರ್ ಸ್ಕಾಪು ಸಾಕ್ಸ್ ಹಾಕೊಂಡು ಮನೇಲಿ ಓಡಾಡೋದು. ಏನು ಸನ್ನಿ ಗಿನ್ನಿ ಆಗುತ್ತೆ ಅನ್ನಕ್ಕೆ ಮಾಡಕ್ ಆಗೋದೇ ಇಲ್ಲ. ಅಲ್ಲ ಕಣಮ್ಮ, ಸನ್ನಿ ಆಗುತ್ತೆ ಅನ್ನಕ್ಕೆ ನೀವು ಬಡತಿನ ಅಲ್ಲ ನೀವು ಬಾಣ್ತನ ಎಲ್ಲ ಚೆನ್ನಾಗೇ ಮಾಡಿರ್ತಾರೆ ಅನ್ಸುತ್ತಲ್ವಾ ಅವಾಗೆಲ್ಲ. ಬಾಣಂತಿನ ಏನ್ ತೊಂದರೆ ಇಲ್ಲ. ಹಾಂ ಮತ್ತೆ ಏನಪ್ಪ, ಸನ್ನಿ ಆದ್ರೆ ಅವಾಗ್ಲೇ ಬಂದ್ಬಿಡ್ಬೇಕು. ಹೌದು. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಸೇರ್ಕೊಂಡ್ರೆ ಅವಾಗ್ಲೇ ಬಂದ್ಬಿಡುತ್ತೆ. ತಲೆನೋವು ಬರುತ್ತೆ. ಹಾಂ ಹಾಂ 17 ವರ್ಷ ಆಯ್ತು ಬಾಣಂತನ ಮುಗಿಸ್ಕೊಂಡು, 18 ವರ್ಷ ಆಯ್ತು. ಹಾಂ ಈಗ ಯಾವುದು ಸುಮ್ಮನೆ ಬಂದು ಅದೇ ಲೈನಲ್ಲಿರೋ ಕಳಿಸಿದ್ದೀನಿ ನೋಡಮ್ಮ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ನನ್ನ ಫ್ರೆಂಡ್ ಮಾತಾಡಿದ್ದು ತಲೆನೋವು ಅಂತ ತುಂಬ ಇದು ಮಾಡ್ಕೊತಿದ್ದು. ಹಾಗೆ ಅವಳ ಹತ್ರ ಮಾತಾಡಿಕೊಂಡು ನಾನು ಅಡುಗೆನೂ ಕೂಡ ಮಾಡಿಕೊಂಡೆ. ಇವತ್ತಿನ ರಾತ್ರಿ ಊಟ ನೋಡಿ, ಬೆಂಡೆಕಾಯಿ ಕುರ್ಕುರಿ, ಸೊಪ್ಪಿನ ಪಲ್ಯ, ಸೌತೆಕಾಯಿ ಸಲಾಡು ಮತ್ತು ಕಡಲೆ ಬೀಜದ ಸಲಾಡು, ತರಕಾರಿ ಸಾಂಬಾರು, ರಾಗಿ ಮುದ್ದೆ, ಅದಕ್ಕೆ ತುಪ್ಪ ಹಾಕಿದ್ದೀನಿ, ಫ್ರೂಟ್ಸಿಗೆ ಆರೆಂಜ್ ಇಟ್ಟಿದ್ದೀನಿ, ಹಾಗೆಯೇ ಅನ್ನ ಸಾಂಬಾರು. ಅಂದರೆ ನಾವು ಬೇಗನೆ ಊಟ ಮಾಡಿಬಿಡ್ತೀವಿ, 7 ಗಂಟೆಗೆಲ್ಲ ಊಟ ಮಾಡ್ತೀವಿ. 7 ಗಂಟೆ ಅಷ್ಟೊತ್ತಲ್ಲಿ ನಮ್ಮ ಮನೇಲಿ ಅಡುಗೆ ಆಗಿಬಿಟ್ಟಿರುತ್ತೆ. ನೀವು ಎಲ್ಲ ಊಟ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.